ಇದರ ಜೊತೆಗೆ ಅಮೆರಿಕಾದಲ್ಲಿ ಈಗ ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಆಗಿರೋ ಬಗ್ಗೆ ನ್ಯೂಸ್ ಬರ್ತಾ ಇದೆ. ಹಿಂದೂ ದೇಗುಲದ ಮೇಲೆ ಉಗ್ರವಾದಿಗಳ ಹೆಸರು ಬರೆಯಲಾಗಿದೆ. ಶ್ರೀ ಸ್ವಾಮಿನಾರಾಯಣ ಮಂದಿರದಲ್ಲಿ ನಡೆದಂಥ ಘಟನೆ ಏನು ಉದ್ಘಾಟನೆ ಆಗಬೇಕಾಗಿತ್ತು. ಹಿಂದೂ ದೇಗುಲದ ಮೇಲೆ ಉಗ್ರವಾದಿಗಳ ಹೆಸರನ್ನು ಬರೆಯಲಾಗಿದೆ. ಶ್ರೀ ಸ್ವಾಮಿನಾರಾಯಣ ಮಂದಿರದಲ್ಲಿ ನಡೆದಂಥ ಘಟನೆ ಇದು. ಕ್ಯಾಲಿಫೋರ್ನಿಯಾದ ನೇವಾರ್ಕ್ನಲ್ಲಿರುವಂಥ ದೇಗುಲದ ಗೋಡೆ ಮೇಲೆ ಗೀಚು ಬರಹವನ್ನು ಕಿಡಿಗೇಡಿಗಳು ಬರೆದಿದ್ದಾರೆ. ಖಲಿಸ್ತಾನಿ ಉಗ್ರ ಭಿಂದ್ರನ್ ವಾಲೆ ಹೆಸರಿನ ಬರಹ ಕೂಡ ಇದೆ. ನರೇಂದ್ರ ಮೋದಿ ಗುರಿಯಾಗಿಸಿ ಗೋಡೆ ಬರಹವನ್ನು ಕೂಡ ಬರೆಯಲಾಗಿದೆ ಅಂತ ಹೇಳಲಾಗ್ತಾರೆ. ಖಲಿಸ್ತಾನಿ ಉಗ್ರ ಭಿಂದ್ರನ್ ವಾಲೆ ಹೆಸರಿನ ಬರಹ ಕೂಡ ಈ ಗೋಡೆಗಳ ಮೇಲೆ, ದೇವಸ್ಥಾನದ ಗೋಡೆಗಳ ಮೇಲೆ ಬರೆಯಲಾಗಿದೆ. ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಸ್ಥಳೀಯ ಹಿಂದೂಗಳು ಈಗ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಸ್ವಾಮಿನಾರಾಯಣ ದೇವಸ್ಥಾನ ಇದೆ, ಮಂದಿರ ಏನಿದೆ, ಅಲ್ಲಿ ಉದ್ಘಾಟನೆ ಆಗಿದೆ. ಪ್ರಪಂಚದ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅದು. ಈಗ ನಿರ್ಮಾಣ ಹಂತದಲ್ಲಿದೆ. ಇನ್ನೇನು ಉದ್ಘಾಟನೆಗೆ ಮುಹೂರ್ತ ನಿಗದಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಖಲಿಸ್ತಾನಿ ಪರ ಒಲವಿರುವಂಥ ಕೆಲವೊಂದಿಷ್ಟು ವ್ಯಕ್ತಿಗಳು ಈಗ ಭಿಂದ್ರನ್ ವಾಲೆ ಹೆಸರನ್ನು ಆ ಮಂದಿರದ ಬೋರ್ಡ್ಗಳ ಮೇಲೆ ಬರೆಯೋ ಮೂಲಕ, ಜೊತೆಗೆ ಗೋಡೆ ಬರಹದ ರೀತಿಯಲ್ಲಿ ಬರೆಯೋ ಮೂಲಕ ಅದರ ಬೋರ್ಡ್ಗಳ ಮೇಲೂ ಕೂಡ ಈಗ ಲ್ಯಾಫ್ ಪೇಂಟಿಂಗಿಂದ ಬರೆದಿದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೀತಿ ಆ ಕಪ್ಪು ಶಾಯಿ ಬಳಸಿ ಅದರ ಮೇಲೆ ಬರೆದಿದ್ದಾರೆ. ಭಿಂದ್ರನ್ ವಾಲೆ ಹೆಸರನ್ನು ಬರೆಯೋ ಮೂಲಕ ತಮ್ಮ ಉದ್ದೇಶ ಏನು ಅನ್ನೋದನ್ನು ಈಗ ಸೂಚನೆ ಕೊಟ್ಟಿದ್ದಾರೆ.